ಬನ್ನಿ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಿಡ್ ಟರ್ಮ್ ಎಕ್ಸಾಮ್ಗೆ ಫಿಕ್ಸ್ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸು, ಕ್ವಶನ್ ಪೇಪರೇ ಕೊಟ್ಟುಬಿಡಿ, ಇಂತಹ ಮಾತುಗಳಿಗಾಗಿಯೇ ಈ ಒಂದು ವಿಡಿಯೋನ ಮಾಡುತ್ತಿರುವಂಥದ್ದು. ನೋಡಿ ಸರ್, ಎಷ್ಟು ಬರೆದು ರೆಡಿ ಆಗ್ತಿರೋ ಎಕ್ಸಾಮ್ ಅಷ್ಟು ಈಸಿ ಆಗುತ್ತೆ, ಔಟ್ ಆಫ್ ಔಟ್ ಅಂಕಗಳು ಬರುತ್ತೆ. ದಿಸ್ ಈಸ್ ಮೈ ಪ್ರಾಮಿಸ್. ವಾಟ್ ಎವರ್ ಐ ಅಪ್ಲೋಡ್ 100% ಆಯಿತಾ, ಈ ಎಲ್ಲ ಕ್ವಶನ್ಸ್ಗಳು, ಆಲ್ ಕ್ವಶನ್ಸ್ ವಿಲ್ ಕವರ್ ಎಲ್ಲಿ, ನಿಮ್ಮ ಎಕ್ಸಾಮ್ ಹಾಲಲ್ಲಿ ಅಂತ, ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ. ದಿಸ್ ಈಸ್ ಮೈ ಶ್ಯೂರಿಟಿ ಮ್ಯಾನ್. ಆಯಿತಾ, ಬನ್ನಿ ಈಗ ಮೊದಲು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಆನ್ಸರ್ ಬರ್ಕೊಂಡ್ರೆ ಉಪಯೋಗವಿಲ್ಲ. ಟೆಕ್ಸ್ಟ್ ಬುಕ್ಕು, ಒನ್ ಮೋರ್ ಟೆಕ್ಸ್ಟ್ ಬುಕ್ ಯು ಆರ್ ಪ್ರಿಪೇರಿಂಗ್, ಅಥವಾ ಒನ್ ಮೋರ್ ನೋಟ್ಸ್, ಒನ್ ಮೋರ್ ಗೈಡ್ ಅಂತ. ಹಾಗಾಗಿ ಅರ್ಥ ಮಾಡ್ಕೊಂಡ್ರೆ ಮೈಂಡಲ್ಲೇ ಕೂತ್ಕೊಳ್ಳುತ್ತೆ. ನೋಡಿ, ಈಗ ಗಿವ್ ಆ್ಯನ್ ಅಕೌಂಟ್ ಆಫ್ ದಿ ಎಂಬ್ಯಾರೆಸಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದಿ ನರೇಟರ್ ಎಟ್ ದಿ ರೆಸ್ಟೋರೆಂಟ್ ಅಂತ ಇದೆ. ಈ ಕ್ವಶನ್ ಕೊಟ್ಟರು ಇದೇ ಆನ್ಸರ್ ಬರೀಬೇಕು. ಇವತ್ತು ನಾನು ಏನು ಆನ್ಸರ್ ನಿಮ್ಗೆ ಕೊಡಲಿದ್ದನೋ ಅದನ್ನೇ ಬರೀರಿ. ಅಥವಾ ಇದೇ ಕ್ವಶನಿನ ಜಾಗದಲ್ಲಿ ವಾಟ್ ಹ್ಯಾಪಂಡ್ ವೆನ್ ದಿ ವೈಕುಂ ಮೊಹಮ್ಮದ್ ಬಶೀರ್, ಹೌದಲ್ವಾ, ಲಾಸ್ಟ್ ಈಸ್ ವ್ಯಾಲೆಟ್ ಇನ್ ದಟ್ ಕ್ರೌಡೆಡ್ ರೆಸ್ಟೋರೆಂಟ್ ಅಂದರೂ ಕೂಡ ಇದೇ ಆನ್ಸರನ್ನು ಬರೀಬೇಕು. ಹೌ ಡಿಡ್ ದಿ ರೆಸ್ಟೋರೆಂಟ್ ಕೀಪರ್ ಹ್ಯುಮಿಲಿಯೇಟೆಡ್ ವೈಕುಂ ಮೊಹಮ್ಮದ್ ಬಶೀರ್, ಇದಕ್ಕೂ ಇದೇ ಆನ್ಸರನ್ನು ಬರೀಬೇಕು. ಈ ಎಲ್ಲ ಕ್ವಶನ್ಸ್ಗಳಿಗೂ ಇದೇ ಆನ್ಸರನ್ನು ತಾವುಗಳು ಬರಿಬೇಕಾಗಿರುತ್ತೆ. ಹಂಗಂತ ಹೇಳಿಬಿಟ್ಟು ಯಾವುದೋ ಪಾಠಕ್ಕೆ ಇದು ಆನ್ಸರನ್ನು ಬರೆದ್ರೆ 0 ಮಾರ್ಕ್ಸ್ ಹೋಗಿತ್ತವ್ರೆ. ನನ್ನ ಮಾತನ್ನು ಕೇಳಿ ಮೊದಲು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಇದು ಯಾವ ಪಾಠದಿಂದ ಅಂತ ಹೇಳಿದರೆ, ನಿಮ್ಮ ಓರೋ ಮನುಷ್ಯಂ ಅಂತ ಒಂದು ಪಾಠ ಇದೆ. ಸುಂದರವಾದ ಪಾಠ ಸರ್. ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ ಟಾಪ್ ಪಾಠ ಅಂದ್ರೇ ಓರೋ ಮನುಷ್ಯನ್. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳು, ಹಾಗಿದ್ದರೆ ಏನೆಲ್ಲ ಆನ್ಸರನ್ನು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬರೀಬೇಕು ಅಂತ ನೋಡೋಣ. ಇದು ಮಿಡ್ ಟರ್ಮ್ ಎಕ್ಸಾಮು, ಪ್ರಿಪೇಟ್ರಿ, ನಿಮ್ಮ ಆನ್ಯುವಲ್ ಎಕ್ಸಾಮಿಗೂ ಕೂಡ ಹೆಲ್ಪ್ ಆಗುವಂತಹ ಒಂದು ಪ್ರಶ್ನೆ. ಒನ್ ಡೇ ಆ್ಯಸ್ ಯೂಸ್ಯುವಲ್, ಒಂದು ದಿನ ವೈಕುಂ ಮೊಹಮ್ಮದ್ ಬಶೀರ್ ಅವರು ದಿನನಿತ್ಯ ಹೇಳ್ತಾರಲ್ವ ಹಾಗೆ, ದಿ ನರೇಟರ್ ಗಾಟ್ ಅಪ್ ಅಟ್ 4 PM ಇನ್ ದಿ, ಆಯಿತಾ, ಆ್ಯಂಡ್ ವೆಂಟ್ ಔಟ್ ಟು ಹ್ಯಾವ್ ಅ ಮೀಲ್. ಒಂದು ದಿನ ವೈಕುಂ ಮೊಹಮ್ಮದ್ ಬಶೀರ್ ಅವರು 4 ಗಂಟೆಗೆ ಎದ್ಬಿಟ್ಟು ಆ್ಯಸ್ ಯೂಸ್ವಲ್ ಅವರ ರೂಟೀನಿನ ಪ್ರಕಾರ ಹಿ ವೆಂಟ್ ಟು ಹ್ಯಾವ್ ಹಿಸ್ ಮೀಲ್, ಊಟಕ್ಕಾಗಿ ಅಂತ. ಮೀಲ್ ಅಂತ ಹೇಳಿದರೆ ಮಧ್ಯಾಹ್ನದ ಊಟಕ್ಕಾಗಿ ಹೋಗಿರ್ತಾರೆ. ಹಿ ಕ್ಯಾರಿಡ್ ಎ ಸ್ಮಾಲ್ ವ್ಯಾಲೆಟ್ ವಿತ್ ಹಿಮ್, ಅವರ ಜೊತೆ ಅವರು ಹೋಗುವ ಸಮಯದಲ್ಲಿ ಒಂದು ಚಿಕ್ಕದಾದ ವ್ಯಾಲೆಟ್, ಪರ್ಸನ್ನು ಇಟ್ಕೊಂಡು ಹೋಗಿರ್ತಾರೆ. ವ್ಯಾಲೆಟನ್ನು ಯೂಸ್ ಮಾಡಿ ಎಕ್ಸಾಮಲ್ಲಿ. ವಿಚ್ ಹ್ಯಾಡ್ ಓನ್ಲಿ 14 rupees, ಇದು 1 ಮಾರ್ಕ್ಸಿಗೆ ಬರುತ್ತೆ. ಹೌ ಮಚ್ ಮನಿ ವೈಕುಂ ಮೊಹಮ್ಮದ್ ಬಶೀರ್ ಕ್ಯಾರಿಡ್ ಇನ್ ಈಸ್ ವ್ಯಾಲೆಟ್ ಅಂದರೆ 14 ರೂಪಾಯಿಗಳು, ನೆನ್ಪಿಟ್ಕೊಳ್ಳಿ, 14 rupees. ಕ್ಲಿಯರ್. ಹಿ ಎಂಟರ್ಡ್ ಎ ಕ್ರೌಡೆಡ್ ರೆಸ್ಟೋರೆಂಟ್, ತಿನ್ನಲಿಕ್ಕಾಗಿ, ಮೀಲನ್ನು ಊಟ ಮಾಡಲಿಕ್ಕಾಗಿ ಏನು ಮಾಡ್ತಾರೆ, ಒಂದು ಕ್ರೌಡೆಡ್ ರೆಸ್ಟೋರೆಂಟಿಗೆ ಹೋಗುತ್ತಾರೆ. ಎ ಮೀಲ್ ಆ್ಯಂಡ್ ಈವನ್, ನೋಡಿ, ಹಿ ಎಂಟರ್ಡ್ ಎ ಕ್ರೌಡೆಡ್ ರೆಸ್ಟೋರೆಂಟ್ ಟು ಏಟ್ ಎ ಫುಲ್ ಮೀಲ್ ಆ್ಯಂಡ್ ಈವನ್ ಟು ಡ್ರ್ಯಾಂಕ್ ಎ ಕಪ್ ಆಫ್ ಟೀ. ಬೆಳಗ್ಗೆ ತಿಂಡಿನೂ ಕೂಡ ತಿಂದಿರಲ್ಲ ಹಾಗೂ ಟೀನೂ ಕುಡ್ದಿರಲ್ಲ. ಆ ಕಾರಣಕ್ಕಾಗಿ ವೈಕುಂ ಮೊಹಮ್ಮದ್ ಬಶೀರ್ ಅವರು ಊಟ ಮಾಡಿ ಒಳ್ಳೆ ಒಂದು ಟೀ ಕುಡಿದು ಬರೋಣ ಅಂತ ಹೋಗ್ತಾರೆ. ಆ್ಯಂಡ್ ಈವನ್ ಡ್ರ್ಯಾಂಕ್ ಎ ಕಪ್ ಆಫ್ ಟೀ ವೆನ್ ದ ಬಿಲ್ ಕೇಮ್. ನೋಡಿ, ಹಿ ಎಂಟರ್ಡ್, ಆಯಿತಾ, ಅವರು ಒಂದು ದೊಡ್ಡ ರೆಸ್ಟೋರೆಂಟಿಗೆ ಹೋಗ್ತಾರೆ. ಹಿ ಏಟ್ ಎ ಫುಲ್ ಮೀಲ್, ಅಲ್ಲಿ ಹೋಗಿಬಿಟ್ಟು ಊಟವನ್ನು ಮಾಡ್ತಾರೆ. ಹಿ ಏಟ್ ಎ ಫುಲ್ ಮೀಲ್, ಸಂಪೂರ್ಣವಾಗಿ ಊಟವನ್ನು ಮುಗಿಸ್ತಾರೆ. ಆ್ಯಂಡ್ ಹಿ ಹ್ಯಾಡ್ ಎ ಕಪ್ ಆಫ್ ಟೀ. ಆ ಊಟದಲ್ಲಿ ಏನಿತ್ತು ಅಂತಲೂ ಒಂದು ಸಲ ಕೇಳಿದರು, ನೆನ್ಪಿಟ್ಕೊಳ್ಳಿ. ಚಪಾತಿ ಆ್ಯಂಡ್ ಮೀಟ್ ಕರಿ, ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಆಲ್ ಆಫ್ ಯು, ನಾನ್ ವೆಜಿಟೇರಿಯನ್. ಆ್ಯಂಡ್ ಡ್ರ್ಯಾಂಕ್ ಎ ಕಪ್ ಆಫ್ ಟೀ ವೆನ್ ದ ಬಿಲ್ ಕೇಮ್ ಹಿ ಫೆಲ್ಟ್ ವೆರಿ ಹ್ಯಾಪಿ ಬಿಕಾಸ್ ಇಟ್ ವಾಸ್ ಓನ್ಲಿ 11 ಆನಾಸ್. ಇರೋದು 14 ರೂಪಾಯಿ, ಬಿಲ್ ಬಂದಿರೋದು 11. ಭಾಳ ಖುಷಿ ಆಗ್ತಾರೆ. ದಿ ನರೇಟರ್ ಪುಟ್ ಈಸ್ ಹ್ಯಾಂಡ್ ಇನ್ ಟು ಹಿಸ್ ಕೋಚ್, ತನ್ನ ಕೋಟಿನ ಜೇಬಿಗೆ ಕೈ ಹಾಕ್ತಾರೆ, ಪರ್ಸನ್ನ ತೆಗೆದು ದುಡ್ಡನ್ನು ಕೊಡೋಣ ಅಂತ. ಟು ಟೇಕ್ ಔಟ್ ಆಫ್ ಹಿಸ್ ವ್ಯಾಲೆಟ್. ಟು ಹಿಸ್ ಶಾಕ್, ನರೇಟರ್ felt very bad. You know why? He was shocked. He realized that the wallet which he kept inside his coat pocket, someone has stealed it. ನೋಡಿ, ದ ವ್ಯಾಲೆಟ್ ವಾಸ್ ಮಿಸ್ಸಿಂಗ್. ಹಿ ಬಿಗೇನ್ ಟು ಸ್ವೆಟ್. ಫುಲ್ಲು ಬೆವತ್ತು ಬಿಡ್ತಾರೆ ನರೇಟರ್, ಬಿಕಾಸ್ ಹಿಸ್ ವ್ಯಾಲೆಟ್ ವಾಸ್ ಮಿಸ್ಸಿಂಗ್. ಆ್ಯಂಡ್ ವಿತ್ ಎ ಫಿಯರ್ ಆ್ಯಂಡ್ ನರ್ವಸ್ನೆಸ್. ನೋಡ್ರೋ, ಯಾರು ಇಂಗ್ಲೀಷಲ್ಲಿ ಭಾಳ ವೀಕ್ ಇದ್ದೀರೋ, ಭಾಳ ಈಸಿಯಾಗಿ ಆನ್ಸರನ್ನು ಮಾಡಿದ್ದೀನಿ, ಬರೆದು ಕಲೀರಿ, ಆಯಿತಾ. ನೋಡಿ, ಆ್ಯಂಡ್ ನರ್ವಸ್ನೆಸ್. ಹಿ ಎಕ್ಸ್ಪ್ಲೈನ್ ದ ಸಿಚುಯೇಷನ್ ಟು ದಿ ರೆಸ್ಟೋರೆಂಟ್ ಓನರ್. ಹಿ ವೆಂಟ್ ಟು ದಿ ಆಯಿತಾ, ಹಿ ವೆಂಟ್ ಟು ದಿ ವೇರ್, ನಿಯರ್ ದಿ ರೆಸ್ಟೋರೆಂಟ್ ಕೀಪರ್. ಅವನ ಹತ್ರ ಹೋಗ್ತಾನೆ, ಓನರ್ ಹತ್ರ ಹೋಗಿ ಹಿ ಎಕ್ಸ್ಪ್ಲೈನ್ ದ ಸಿಚುಯೇಷನ್, ಏನೇನಾಯಿತು ಅಂತ ಹೇಳ್ತಾನೆ. ಬಟ್ ದ ಮ್ಯಾನ್ ಡಿಡ್ ನಾಟ್ ಬಿಲೀವ್ ಹಿಮ್. ಬಟ್ ದ ಓನರ್ ಆಫ್ ದಿ ರೆಸ್ಟೋರೆಂಟ್ ಡಿಡ್ ನಾಟ್ ಬಿಲೀವ್ ಹಿಮ್. ನೋಡಿ, ಹಿ ಇನ್ಸ್ಟೆಡ್, ಹೆಲ್ಪ್ ಮಾಡೋಕ್ಕಿಂತ ಏನು ಮಾಡ್ತಾನೆ ಅಂದರೆ, ಇನ್ಸ್ಟೆಡ್, ಅದರ ಬದಲಾಗಿ ಅವನು ದ ಓನರ್ ಕಾಟ್ ಹೋಲ್ಡ್ ಆಫ್ ಇಸ್ ಕೋಟ್ ಲ್ಯಾಪ್ಸ್ ಅಂತ ಹೇಳಿದರೆ, ಆ
ಕೋಟಿನ ಕಾಲರ್ ಇರುತ್ತಲ್ವ ಎರಡೂ ಕೂಡ ಕೈಯಲ್ಲಿ ಇಟ್ಕೊತಾನೆ ಪಾಪ ನರೇಟರ್ ಆ್ಯಂಡ್ ಶೌಟೆಡ್ ಎಟ್ ಹಿಮ್, ಜೋರಾಗಿ ಚಿರಿತಾನೆ, ಏಯ್ ಎಡದ ದೊಡ್ಡು ಅಂತ, ಅಕ್ಯೂಸಿಂಗ್ ಹಿಮ್ ಆಫ್ ಪ್ಲೇಯಿಂಗ್ ಟ್ರಿಕ್ಸ್, ಅವನಿಗೆ ಬೈತಾನೆ, ಏನೋ ಆಟ ಆಡ್ತಾ ಇದೆಯಾ ಇಲ್ಲಿ, ದುಡ್ಡಿಟ್ಟು ಹೋಗು ಅಂತ. ಆ್ಯಂಡ್ ಪ್ಲೇಯಿಂಗ್ ಟ್ರಿಕ್ಸ್ ಟು ಅವಾಯ್ಡ್ ಪ್ಲೇಯಿಂಗ್ ದ ಬಿಲ್, ಆಲ್ ದ ಪೀಪಲ್ ಇನ್ ದ ರೆಸ್ಟೋರೆಂಟ್ ಲುಕ್ಡ್ ಎಟ್ ಹಿಮ್. ಆಲ್ರೆಡಿ ವೈಕಮ್ ಮೊಹಮ್ಮದ್ ಬಶೀರ್ ಅವರು ನಮಗೆ ತಿಳಿಸಿದ್ದಾರೆ, ಐ ಎಂಟರ್ಡ್ ಅ ಬಿಗ್ ಕ್ರೌಡೆಡ್ ರೆಸ್ಟೋರೆಂಟ್ ಅಂತ, ಜನ ತುಂಬಿರುವಂಥ ರೆಸ್ಟೋರೆಂಟಿಗೆ ಹೋಗಿದ್ದೆ. ಅಂತಹ ಜಾಗದಲ್ಲಿ ದಿ ಓನರ್ ಆಫ್ ದಿ ರೆಸ್ಟೋರೆಂಟ್ he started to shout on our Waikum Muhammad Bashir to pay the bill. All the people in the restaurant looked at him as if he were a thief. ಎಲ್ಲ ಇದ್ದು ಬಂದವರೆಲ್ಲ ಏನು ಅನ್ಕೊಂತಾರೆ ಅಂದರೆ ಯಾವುದೋ ಕಳ್ಳನಿಗೆ ಇಟ್ಕೊಂಡು ಹೊಡಿತಾ ಇದ್ದಾರೇನೋ ಅಂತ ಅನ್ಕೊಂಡ್ಬಿಡ್ತಾರೆ. ಆಲ್ ಥಾಟ್ ಹಿ ವಾಸ್ ಎ ಥೀಫ್ ಆರ್ ಎ ಚೀಟರ್. ದಿ ನರೇಟರ್ ಫೆಲ್ಟ್ ಹ್ಯುಮಿಲಿಯೇಟೆಡ್. ನಾನು ಹೇಳಿದ್ನಲ್ವ, ಕ್ವಶನಲ್ಲಿ ಹ್ಯುಮಿಲಿಯೇಷನ್ನು, ಎಂಬ್ರಾಸ್ಮೆಂಟ್ ಏನಾದರೂ ಬರಲಿ ಸರ್, ಎಲ್ಲದಕ್ಕೂ ಇದೇ ಆನ್ಸರು ಪಕ್ಕಾ ಫಿಕ್ಸು, ಆಯಿತಾ. ದಿ ನರೇಟರ್ ಫೆಲ್ಟ್ ಹ್ಯುಮಿಲಿಯೇಟೆಡ್. ದಿ ರೆಸ್ಟೋರೆಂಟ್ ಕೀಪರ್, ಆಮೇಲೆ ಅಷ್ಟಕ್ಕೆ ಬಿಡಲ್ಲ ಅವನು. ದಿ ರೆಸ್ಟೋರೆಂಟ್ ಕೀಪರ್ ಫೋರ್ಸ್ಡ್ ದಿ ನರೇಟರ್, ಫೋರ್ಸ್ಡ್ ದಿ ವೈಕಮ್ ಮೊಹಮ್ಮದ್ ಬಶೀರ್ ಟು ರಿಮೂವ್ ಹಿಸ್ ಕೋಟ್, ಕೋಟನ್ನು ತೆಗಿಯೋ ಅಂತಾನೆ, ಟು ಟೇಕ್ ಆಫ್ ಹಿಸ್ ಕೋಟ್, ದೆನ್ ಆಫ್ಟರ್ ದಟ್ ಹಿಸ್ ಶರ್ಟ್, ದೆನ್ ಫೈನಲಿ ಈವನ್ ಹಿಸ್ ಟ್ರೌಸರ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ನೆರೆದ ಸಭೆಯಲ್ಲಿಯೇ, ನೆರೆದ ಎಲ್ಲ ಆ ಒಂದು ಜನ ಸಮೂಹದಲ್ಲಿ ಇಲ್ಲಿ ದಿ ರೆಸ್ಟೋರೆಂಟ್ ಕೀಪರ್ ಈ ಫೋರ್ಸ್ಡ್ ದಿ ವೈಕಮ್ ಮೊಹಮ್ಮದ್ ಬಶೀರ್ ಟು ರಿಮೂವ್ ಹಿಸ್ ಕ್ಲಾತ್ಸ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ದ ನರೇಟರ್ ಫೆಲ್ಟ್ ಹಾಫ್ ನೆಕ್ಡ್ ಆ್ಯಂಡ್ ಅಟ್ಟರ್ಲಿ ಶೇಮ್ಡ್. ಎಷ್ಟು ಶೇಮ್ ಆಗುತ್ತೆ ಅಂದರೆ, ಅಯ್ಯೋ ದೇವರೇ ಎಂಥ ಜೀವನ ಇದು ಮನುಷ್ಯಂದು ಅಂತ. ಇಟ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಎಂಬ್ಯಾರೆಸಿಂಗ್ ಆ್ಯಂಡ್ ದ ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಹಿಸ್ ಲೈಫ್. ಇಡೀ ಅವನ ಜೀವನದಲ್ಲಿಯೇ ಕೂಡ ಇಂತಹ ಒಂದು ಅವಮಾನ ಯಾವತ್ತೂ ಆಗಿರಲಿಲ್ಲ ವೈಕಮ್ ಮೊಹಮ್ಮದ್ ಬಶೀರಿಗೆ. ಇಟ್ ವಾಸ್ ಎ ಮೋಸ್ಟ್ ನೋಡಿ ಎಂಬ್ಯಾರೆಸಿಂಗ್ ಆ್ಯಂಡ್ ದ ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಹಿಸ್ ಲೈಫ್. ದಿಸ್ ಇನ್ಸಿಡೆಂಟ್ ಶೋಸ್ ಹೌ ಕ್ರೂಯಲ್ ಆ್ಯಂಡ್ ದ ಮರ್ಸಿಲೆಸ್ ಪೀಪಲ್ ಕ್ಯಾನ್ ಬಿ ವೆನ್ ಸಮನ್ ಈಸ್ ಇನ್ ಟ್ರಬಲ್. ಇದನ್ನು ತೋರಿಸ್ಕೊಡುತ್ತೆ. ಏನು ಅಂದರೆ, ಯಾರೋ ಒಬ್ಬರು ಏನಂತೀರ ತಗೊಳ್ಳು ಕಷ್ಟದಲ್ಲಿದ್ದಾಗ ಅಂಥ ಸಮಯದಲ್ಲಿಯೂ ಕೂಡ ಯಾರೂ ಮುಂದೆ ಬಂದು ಹೆಲ್ಪ್ ಮಾಡಲ್ಲ, ಯಾರೂ ಒಳ್ಳೆಯವರಾಗಲ್ಲ, ಎಲ್ಲರೂ ಕೂಡ ಅವಹೇಳನವನ್ನು ಮಾಡ್ತಾರೆ, ಎಲ್ಲರೂ ಕೂಡ ಮಜಾ ತಗೊಂತಾರೆ. ನೋಡಿ ಇಲ್ಲಿ, ಕ್ಯಾನ್ ಬಿ ದ ಮರ್ಸಿಲೆಸ್ ಪೀಪಲ್ ಕ್ಯಾನ್ ಬಿ ವೆನ್ ಸಮ್ಒನ್ ಈಸ್ ಇನ್ ಟ್ರಬಲ್. ಆಲ್ ದ ಪೀಪಲ್ ಹೂ ಸ್ಟುಡ್ ನಿಯರ್ ಬೈ ದಿ ರೆಸ್ಟೋರೆಂಟ್ ಆ್ಯಂಡ್ ಇನ್ಸೈಡ್ ದ ರೆಸ್ಟೋರೆಂಟ್ ದೇ ವರ್ ಸ್ಟ್ಯಾಂಡಿಂಗ್ ಲೈಕ್ ಎ ಹಂಗ್ರಿ ಊಲ್ಫ್ ಅಂತ ಇದೆ ಪಾಠದಲ್ಲಿ. ಹಸಿದ ತೋಳದ ರೀತಿಯಲ್ಲಿ ಎಲ್ಲರೂ ಕೂಡ ಮಜವನ್ನು ತಗೊತಾ ಇರ್ತಾರೆ. ಆ್ಯಂಡ್ ಹೌ ಈಸಿಲಿ ಒನ್ ಕ್ಯಾನ್ ಬಿ ಡಿಸ್ಗ್ರೇಸ್ಡ್ ಇನ್ ಸೊಸೈಟಿ ವಿತೌಟ್ ಫಾಲ್ಟ್. ಇದು ನಮ್ಮ ವೈಕಮ್ ಮೊಹಮ್ಮದ್ ಬಶೀರ್ ಅವರ ಉತ್ತರ ಆಗಿರುತ್ತೆ. 100% ಫಿಕ್ಸು ಎಲ್ಲ ಕ್ವಶನ್ ಪೇಪರಲ್ಲೂ, ಯಾವುದೇ ಕಾಲೇಜ್ ಆಗಿರ್ಬೋದು. ಯಾಕಂದರೆ ಮತ್ತೆ ಕಮೆಂಟ್ ಆಗ್ತೀರಾ, ಸರ್ ಇದು ನಮಗೂ ಬರುತ್ತಾ, ನಾವು ಬೆಂಗಳೂರಿನವ್ರು, ನಾವು ಧಾರವಾಡ, ನಾವು ಹುಬ್ಳಿ, ನಾವು ಬಳ್ಳಾರಿ, ನಾವು ವಿಜಯನಗರ, ನಾವು ದಾವಣಗೆರೆ, ನಾವು ಶಿವಮೊಗ್ಗ, ನಮಗೆ ಬರುತ್ತಾ ತಮ್ಮ ಎಲ್ಲರಿಗೂ ಬರುತ್ತೆ. ಧನ್ಯವಾದಗಳು. ಒಂದು ರಿಕ್ವೆಸ್ಟ್ ಕಂಡ್ರು, ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ವೀಕ್ ಸ್ಟೂಡೆಂಟ್ಸು ಫೇಲ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದಾರಲ್ವ, ಅವ್ರಿಗೆ ಕೊಡ್ರೋ ತಮ್ಮ, ಪಾಸ್ ಆಗಲಿ ಅಂತ ಉದ್ದೇಶ ಅಷ್ಟೇ. ಇದು ಯೂಟ್ಯೂಬ್ ಚಾನಲ್ ಇರೋದೇ ಯಾರು ಕೂಡ ಇಂಗ್ಲೀಷಲ್ಲಿ ಫೇಲ್ ಆಗಬಾರ್ದು, ಪಾಸ್ ಆಗಬೇಕು ಅಂತ. ಬರೇ ಪಾಸ್ ಆಗಬಾರ್ದು, ಡಿಸ್ಟಿಂಕ್ಷನ್ ಬರಬೇಕು. ಬರೇ ಡಿಸ್ಟಿಂಕ್ಷನ್ ಅಲ್ಲ, ಔಟ್ ಆಫ್ ಅಂಕಗಳನ್ನು ತೆಗೆದು ಆಯಿತಾ ತಂದೆ ತಾಯಿ ಹೆಸರನ್ನು ಆಯಿತಾ ಹೆಸರು ತರಬೇಕು ತಂದೆ ತಾಯಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮ್ಯಾನ್. ಗಾಡ್ ಬ್ಲೆಸ್ ಯು.